ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಬೇಳೆ, ಹೋಳಿಗೆ ಜೋಳ ಕಡುಬು ಬೇಳೆ ಅಂದರೆ ಬೆಲ್ಲ ಹಾಕಿದ ಬೇಳೆ, ತೊಗರಿ ಬೇಳೆ ತೊಗೊಂಡಿನಿ. ತೊಗರಿ ಬೇಳೆನ ತೊಳೆದು ಕುಕ್ಕರ್ಗೆ ಹಾಕಿ ಇಡ್ತೀನಿ. ತೊಗರಿ ಬೇಳೆ ಇದರಿಂದ ಮಾಡಿದರೆ ರುಚಿಯಾಗಿರ್ತವೆ. ತುಂಬ ತೊಳೆದು ಕುಕ್ಕರ್ಗೆ ಹಾಕಿ ಇಡ್ತೀನಿ ನೋಡಿ. ಈಗ ಹಾಕಿಟ್ಟಿನಿ. ತೊಳೆದು 3 ವಿಜಿಲ್ ಬಂದರೆ ಸಾಕು ನೋಡಿ. 3 ವಿಜಿಲ್ ಬಂತು. ಈಗ ತೆಗಿತೀನಿ ನೋಡಿ. ಕುದ್ದದ ಈಗ ಬೇಳೆ ಇಷ್ಟು ಕುದ್ರೆ ಸಾಕು. ನೀವು ಬೇಕಂದರೆ ಇದ್ರಾಗೆ ಒಂದು ಸ್ವಲ್ಪ ತೆಗೆದು ಸಾಂಬಾರನ್ನು ಮಾಡ್ಕೋಬೋದು, ಜಾಸ್ತಿ ಹಾಕಿದ್ರಂದರೆ. ಇಲ್ಲಾಂದರೆ ಕಟ್ಟು ಬಸ್ತನು ಅದರ ನೀರು ಬಸ್ತನು ಮಾಡ್ಬೋದು. ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ತಿದ್ದೀನಿ ನೋಡಿ. ನಾನು ಬೇಳೆ ಎಷ್ಟು ತೊಗೊಂಡಿನಿ ಬೆಲ್ಲನ ಅಷ್ಟೇ ಹಾಕ್ತಿದ್ದೀನಿ. ಹಾಕಿದ್ದೀನಿ ನೋಡಿ. ಇದು ಒಂದು ಸ್ವಲ್ಪ ಕಲಸಿ ಕುದಿಸ್ಕೋಬೇಕು. ಕುದಿಸಿದ್ರೆ ಎಲ್ಲ ಕಡೆ ಬೆಲ್ಲನೂ ಕಲಿತದಲ್ಲ, ಅದಕ್ಕೋಸ್ಕರ ಕಲಸಿ ಕುದಿಸ್ಬೇಕು ಸ್ವಲ್ಪ ನೋಡಿ. ಕಲಿಸ್ತಿದ್ದೀನಿ. ಈ ಥರ ಆದರೆ ಸಾಕು. ಈಗ ಇಲಾಚಿ ಪುಡಿ 1-2 ಇಲಾಚಿ ತೊಗೊಂಡಿನಿ, ಪುಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇದು ಕುದ್ದದಲ್ಲ, ಈಗ ಬೇಳೆ ಬೆಲ್ಲ ಹಾಕಿದ ಮೇಲೆ ಕುದ್ದದಲ್ಲ, ಅದಕ್ಕೆ ಹಾಕ್ತೀನಿ ನೋಡಿ. ಫ್ಲೇವರು ಚಲೋ ಇರ್ತದೆ. ಇದನ್ನು ನಮ್ಮ ಕಡೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡಿ ಎಲ್ಲರೂ. ಯಾರಿಗೆ ಬೇಕಾದರೂ ಮಾಡಿ ಕೊಡ್ಬೋದು, ಇದೇನು ತೊಂದರೆ ಇಲ್ಲ. ಅವರಿಗೆ ಮಾಡಬಾರ್ದು ಇವ್ರಿಗೆ ಮಾಡಬಾರ್ದು ಅಂತೇನಿಲ್ಲ. ಇದು ಈ ಥರ ಆದರೆ ರೆಡಿ ಆದಂಗೆ. ಇದು ಇಷ್ಟ ಆದರೆ ಸಾಕು. ಇದು ಟಿಪ್ಸು, ನಿಮ್ಗೆ ಟಿಪ್ಸ್ ಅಂತ ಹೇಳ್ತೀನಿ. ಅದು ಇಲಾಚಿ ಮೇಲಿಂದು ಇರ್ತದಲ್ಲ, ಅದು ಟೀ ಪುಡಿಯೋದಾಗ ಹಾಕಿದರೆ ಅದು ಸ್ಮೆಲ್ಲು, ಟೀ ಸ್ಮೆಲ್ಲು ಚಲೋ ಬರ್ತದೆ. ಅದೇ ಇಲಾಚಿ ಹಾಕಿದಷ್ಟೇ ಸ್ಮೆಲ್ ಬರ್ತದೆ. ನಾನು ಯಾವಾಗಲೂ ಇದರ ಮೇಲಿನ ಸಿಪ್ಪೆ ತೆಗೆದು ಟೀ ಪುಡಿದಾಗ ಹಾಕ್ತೀನಿ ನೋಡಿ. ಯಾವಾಗ್ಲೂ ಅದನ್ನು ವೇಸ್ಟ್ ಮಾಡೋಂಗಿಲ್ಲ, ಬಿಸಾಕೋಂಗಿಲ್ಲ. ಈಗ ಇದು ಕುದ್ದದ್ದು ನೋಡಿರಿ. ಇದ್ರದ್ದು ಆಯಿತು ಬೆಲ್ಲ ಹಾಕಿದ ಬೇಳೆನ. ಇದನ್ನು ಆಫ್ ಮಾಡ್ತೀನಿ. ಇದ್ರದ್ದು ಆಯಿತು ಕೆಲಸ. ಈಗ ಮುಚ್ತೀನಿ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಡ್ತೀನಿ. ಇದಾದಮೇಲೆ ಪೂಜೆ ಮಾಡಿದ್ದೀನಿ ನೋಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಚಲೋ ಆಗ್ಯದ ಇಲ್ಲ ಅಂತ. ನಾವು ಯಾವಾಗಲೂ ಇದೇ ಥರನೇ ಮಾಡೋದು ನೋಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಕಷ್ಟಪಟ್ಟು ಮಾಡ್ತೀವಿ, ಸ್ವಲ್ಪ ಸಪೋರ್ಟ್ ಮಾಡಿ ಎಲ್ಲರೂ ನೋಡಿ. ಪೂಜೆ ಮುಗ್ದಿದೆ. ಈಗ ಒಂದು ಪಾತ್ರೆ ಅಂದರೆ ಒಂದು ಬೊಗಣೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ದೊಡ್ಡದೇ ಅದೇ. ಅದಕ್ಕೆ 2-3 ಗ್ಲಾಸ್ ನೀರು ಹಾಕ್ತೀನಿ. ಇವು ನೀರು ಕಾಯಬೇಕು. ನೀರು ಕುದಿಬೇಕು. ಕುದಿಯೋಕ್ಕಿಂತ ಮೊದಲು ಸೊಪ್ಪಿ ಅಂತೀವಿ ನಾವು ಇದನ್ನು, ರೌದಿ ಅಂತೀವಿ. ರೌದಿ ಅಂದರೆ ಜೋಳದ ದಂಟು ಇರ್ತದಲ್ಲ, ಅದ್ರ ಮೇಲಿಂದೆಲ್ಲ ತಂದಿದ್ದೀನಿ. ಇದು ನೀರು ಮೇಲೆ ಇಡಬೇಕು ನೋಡಿ. ಇದೇ ಥರನೇ ಅಂದರೆ ಹಬೆ ಕುದಿಸ್ಬೇಕಲ್ಲ, ಅದಕ್ಕೋಸ್ಕರ ಉಗಿ ಮೇಲೆ ಕುದಿಸೋಕ್ಕೋಸ್ಕರ. ಇದು ಹಳೆ ಪದ್ಧತಿ ಭಾಳ. ನಮ್ಮ ಕಡೆ ಜಾಸ್ತಿ ಇದೇ ಪದ್ಧತಿ ಮೇಲೆ ಕುದಿಸ್ತಾರೆ. ಈಗೂ ಒಂದು ಸ್ವಲ್ಪ ಕಡಿಮೆ ಆಗ್ಯದ ಕುದಿಸೋದು. ನಮ್ಮ ಮನೆಯಲ್ಲಂತೂ ಇದು ಹಿಂಗೆ ಕುದಿಸ್ತೀವಿ. ಇದ್ರದ್ದೊಂದು ಟೇಸ್ಟ್ ಬೇರೆಯೇ ಬರ್ತದೆ ಈ ಥರ ಕುದಿಸಿದ್ರೆ. ಸಿಟಿಗಳೆಲ್ಲ ಇಂಥದ್ದೆಲ್ಲ ಇರೋಂಗಿಲ್ಲ, ಸಿಗೋಂಗಿಲ್ಲನೂ. ನಮ್ಮ ಕಡೆ ಎಲ್ಲ ಸಿಗ್ತದೆ, ಅದಕ್ಕೋಸ್ಕರ ಇದೇ ಥರನೇ ಮಾಡ್ತೀವಿ. ಇದು ಪತ್ರೊಳಗೆ ಎಲೆ, ಇದ್ರ ಭಾಳ ಸ್ಮೆಲ್ ಚಲೋ ಇರ್ತದೆ. ಇದ್ರಾಗ ಊಟ ಮಾಡಿದ್ರೂ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಆ ಎಲೆನ ಒಂದು ಸ್ವಲ್ಪ ತೂತು ಹಾಕಿ ನೋಡಿ. ಈ ಥರ ಬೆರಳಿಂದ ತೂತು ಹಾಕಿ ಅದ್ರ ಮೇಲೆ ಇಡ್ತೀನಿ. ಯಾಕಂದರೆ ಕಡುಬು ಕುದಿಸ್ಕೋಬೇಕಂತ. ಈ ಥರ ಕುದಿಸ್ಕೊಂಡ್ರೆ ತುಂಬ ರುಚಿ, ಹಾಗೆ ಹೆಲ್ತಿನೂ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಯಾಕಂದರೆ ಉಗ್ಗೆ ಕುದಿಸ್ಕೊತೀವಲ್ಲ ಹಬೆಗೆ,
ಹಬೆ ಕುದಿಸ್ಕೊಂಡಿದ್ದು ಭಾಳ ಹೆಲ್ತಿಗೆ ಒಳ್ಳೆಯದು. ಅದು ಈ ಎಲೆನೂ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೋಸ್ಕರ ಈ ಎಲೆನೂ ಇಡ್ತೀನಿ. ಇದು ಹಳೆ ಕಾಲದ ಪದ್ಧತಿ. ಇದು ಹಳೆ ಕಾಲದಾಗೆ ಅಂದರೆ ನಮ್ಮ ಅತ್ತೆ ಅವರೆಲ್ಲ ಇದೇ ಥರನೇ ಮಾಡ್ತಿದ್ರು. ನಾನು ಇದೇ ಥರನೇ ಮಾಡ್ತೀನಿ ನೋಡಿ. ಈಗ ಎಲ್ಲ ಎಲೆ ಇಟ್ಟು ಅದಾದಮೇಲೆ ನೀರು ಕುದಿಬೇಕಲ್ಲ, ಮುಚ್ತೀನಿ. ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಅದಾದಮೇಲೆ ಇದು ಹಿಟ್ಟು ನಾದ್ಕೊತೀನಿ. ಇದು ಜೋಳದ ಹಿಟ್ಟೆ, ಅಂದರೆ ಇವು ಸಪ್ರೇಟ್ ಇರ್ತಾವೆ, ಹೋಳ್ಗೆ ಜೋಳ ಅಂತ. ಇವು ಸಪ್ರೇಟೇ ಹಾಕ್ತಾರೆ, ಸಪ್ರೇಟೇ ರಾಶಿ ಮಾಡ್ತಾರೆ. ಈ ಜೋಳದ ಒಳಗೆ ಕಲ್ತ್ರೆ ಚಲೋ ಇರಲ್ಲ, ಅದಕ್ಕೋಸ್ಕರ ಸಪ್ರೇಟೇ ರಾಶಿ ಮಾಡ್ತಾರೆ. ಇವು ಒಂದು ಸ್ವಲ್ಪನಾದರೂ ಹಾಕ್ತಾರೆ. ಇದು ಅದನ್ನು ಹಿಟ್ಟು ಮಿಲ್ಗೆ ಹಾಕ್ಸೊಂಬಂದಿದ್ದು ನಾದ್ಕೊತೀನಿ ನೋಡಿ. ಇದು ಒಂದು ಸ್ವಲ್ಪ ಉಪ್ಪು ಹಾಕಿ ನಾದ್ಕೊತೀನಿ. ಈಗ ನಾದ್ಕೊಂಡಿದ್ದಾಯ್ತು ನೋಡಿ ಫ್ರೆಂಡ್ಸ್. ಈ ಥರ ಆಗ್ತದೆ. ಸೇಮ್ ಜೋಳದ ಹಿಟ್ಟು ಕಲರೇ ಇರ್ತದೆ, ಏನು ಚೇಂಜ್ ಇರಲ್ಲ. ಆದರೆ ಒಂದು ಸ್ವಲ್ಪ ಜಿಗಿ ಜಾಸ್ತಿ ಇರ್ತದೆ ಇದು. ಅದಕ್ಕೆ ಹೋಳಿಗೆ ಜೋಳದಂತ ಹೆಸರು ಇದಕ್ಕೆ. ನೋಡಿ ಈ ಥರ ಮಾಡಿಕೊಂಡು ಚಿಕ್ಕ ಚಿಕ್ಕ ಉಂಡೆದಾಗ ಮಾಡ್ಕೋಬೇಕು. ಇದೇ ಥರನೇ ನೋಡಿ ಫ್ರೆಂಡ್ಸ್, ಇದೇ ಥರನೇ ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಮಾಡಿಕೊಂಡು ಎಲ್ಲನೂ ಮಾಡ್ಕೋಬೇಕು ಇದೇ ಥರನೇ. ನೋಡಿ ಇದೇ ಥರ ಮಾಡಿಕೊಂಡು ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು. ನೋಡಿ ಎಣ್ಣೆ ತೊಗೊಂಡಿನಿ ನಾನು. ಒಂದು ಸ್ವಲ್ಪ ಕೈಗೆ ಎಣ್ಣೆ ಒರೆಸ್ಕೊಂಡು ಅದು ತೊಗೊಂಡು ರೌಂಡಾಗಿ ಮಾಡಬೇಕು. ಆಮೇಲೆ ಕೈಯಿಂದ ಒತ್ತಿ ನೋಡಿ ಇದೇ ಥರ ಮಾಡಬೇಕು. ಇದೇ ಥರ ಮಾಡಿ ಅವೇನಲ್ಲಿ ಬೇಯಿಸ್ಕೋಬೇಕು, ಕುದಿಸ್ಕೋಬೇಕು. ಎರಡು ಒಂದೇನಲ್ಲ ನೋಡಿ. ಈ ಥರ ಎಲ್ಲನೂ ಇದೇ ಥರನೇ ಮಾಡಿ ಇಟ್ಕೋಬೇಕು. ನೋಡಿ ಈ ಥರ ಒತ್ತಿದರೆ ಸಾಕು. ಇಷ್ಟ ಆದರೆ ನೋಡಿ ಇದೇ ಥರನೇ ಇನ್ನೊಂದು ಮಾಡ್ತೀನಿ ನೋಡಿ. ಇದೇ ಥರನೇ ಎಲ್ಲನೂ ಇದೇ ಥರನೇ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಭಾಳ ಈಸಿ ಇದೆ ಎಲ್ಲ ಮಾಡೋದಂದ್ರೆ. ಒಂದು ಸ್ವಲ್ಪ ಪ್ರೋಸೆಸ್ ಅಂತಿರಲ್ಲ, ಅದು ಜಾಸ್ತಿ ಕೆಲಸ ಜಾಸ್ತಿ, ಆದರೂ ತಿನ್ನೋಕ್ಕೆ ತುಂಬ ರುಚಿಯಾಗಿರ್ತದೆ. ಇವು ತಿಂದರೆ ಬೇಗ ಹಸಿವೆ ಆಗಲ್ಲ. ಎಣ್ಣೆ ಹಚ್ಚಿ ಎಲ್ಲ ಮಾಡ್ಕೋಬೇಕು ನೋಡಿ ಇದೇ ರೀತಿ ಎಲ್ಲನೂ. ಈಗ ಎಲ್ಲ ಮಾಡಿದ್ದೀನಿ. ಈಗ ಹಬೆನಲ್ಲಿ ಕುದಿಸ್ಕೊತೀನಿ ನೋಡಿ. ಇದು ನೀರು ಕುದೀತಾ ಇದೆ, ಇದರಾಗೆ ಎಲ್ಲನೂ ಜೋಡಿಸ್ಕೊತೀನಿ ನೋಡಿ. ಇದೇ ಥರನೇ ಎಲ್ಲನೂ ಜೋಡಿಸ್ಕೋಬೇಕು. ಸುತ್ತಲಿಟ್ಟು ಅಂದರೆ ಒಂದು ಸ್ವಲ್ಪ ಜಾಗ ಬಿಟ್ಟು ಬಿಟ್ಟು ಇಡಬೇಕು. ಯಾಕಂದರೆ ಹಬೆಕ್ಕೆ ಕುದಿಬೇಕಲ್ಲ, ಅದಕ್ಕೋಸ್ಕರ ನೋಡಿ ಇದೇ ಥರನೇ ಇಟ್ಟಿದ್ದೀನಿ ಎಲ್ಲನೂ. ಅದಾದಮೇಲೆ ಒಂದು ಸ್ವಲ್ಪ ಮೇಲೆ ಎಣ್ಣೆ, ಯಾಕಂದರೆ ಒಂದಕ್ಕೊಂದು ಹತ್ಕೋಬಾರ್ದು ಅಂಥೇಳಿ ಎಣ್ಣೆ ಹಾಕ್ತೀನಿ. ಇದು ಈ ಥರ ಆದರೆ ಒಂದಕ್ಕೊಂದು ಹತ್ತಂಗಿಲ್ಲ ನೋಡಿ. ಮತ್ತು ಮುಚ್ಚಿ ಉರಿ ಜಾಸ್ತಿ ಮಾಡ್ತೀನಿ ಫ್ಲೇಮ್ನ. ಈಗ ಇವನು ಎಲ್ಲನೂ ಅದೇ ರೀತಿ ಮಾಡ್ಕೋಬೇಕು. ಎಲ್ಲನೂ ಸೇಮ್ ಒಂದೇ ರೀತಿ ಮಾಡ್ಕೋಬೇಕು ನೋಡಿ. ನೋಡಿ ಇವನ್ನು ಮಾಡ್ಕೊಂಡಿನಿ ಎಲ್ಲನೂ. ಅವನ್ನ ಅದರ ಮೇಲೇ ಜೋಡಿಸ್ತೀನಿ ನೋಡಿ. ಎಲ್ಲ ಕುದ್ದದೆ ಅವು. ಮತ್ತು ಇವನ್ನು ಇಡ್ತೀನಿ. ಎಲ್ಲ ಒಂದೇ ಸರಿ ಕುದೀತಾವಂತ ಒಂದೇ ಸರಿ ಇಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಭಾಳ ಹಳೆ ಕಾಲದ ರೆಸಿಪಿ ನೋಡಿ ಫ್ರೆಂಡ್ಸ್. ಇದು ಇವಾಗಲೇ ಈ ಜೋಳ ಸಿಗಂಗಿಲ್ಲ. ಈ ರೆಸಿಪಿನೂ ಮಾಡೋಕ್ಕೆ ಗೊತ್ತಾಗುತ್ತೋ ಇಲ್ಲೋ ಭಾಳ ಜನಕ್ಕೆ. ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡಿ. ಈ ಮತ್ತೆ ಇಟ್ಟಿದ್ದೀನಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇವು ಒಂದಕ್ಕೊಂದು ಹತ್ಕೋಬಾರ್ದು ಅಂಥೇಳಿ ಎಣ್ಣೆ ಹಾಕ್ತೀನಿ ನೋಡಿ. ಈಗ ಮತ್ತೆ ಮುಚ್ಚಿ ಫ್ಲೇಮ್ನ ಜಾಸ್ತಿ ಮಾಡ್ತೀನಿ ನೋಡಿ. ಕೈಗೆ ಉಗಿ ಬರ್ತದೆ ಅಂಥೇಳಿ ಕಡಿಮೆ ಮಾಡಿದ್ದೆ. ಈಗ ಎಲ್ಲನೂ ಕುದ್ದವ ನೋಡಿ, ತೋರಿಸ್ತೀನಿ ನಿಮಗೆ ನೋಡಿ. ಈಗ ಕುದ್ದವ ಎಲ್ಲನೂ ರೆಡಿನೇ. ಈಗ ತಿನ್ನೋದಕ್ಕೆ ರೆಡಿ ಆಗ್ಯಾವ ನೋಡಿ. ಇವೆಲ್ಲ ಈ ಥರ ಕೈಗೆ ಹತ್ಕೊಂಡಿಲ್ಲ ಅಂದರೆ ರೆಡಿ ಆದಂಗೆ. ಈಗ ಒಲೆ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈಗ ಬೆಲ್ಲ ಹಾಕಿದ ಬೇಳೆನೂ ರೆಡಿ, ಹೋಳಿಗೆ ಜೋಳ ಕಡುಬು ರೆಡಿ ನೋಡಿ. ಈ ಥರ ಆದರೆ ಇದನ್ನು ರೆಡಿನೇ. ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ಗೊತ್ತಾಗ್ತದೆ ನಿಮ್ಗೆ. ಇವು ಗೋಧಿ ಹಿಟ್ಟಿಂದನೂ ಮಾಡ್ಬೋದು ನೀವು.
ಇದನ್ನು ರೆಡಿಯಾಗಿದೆ ನೋಡಿ. ತಟ್ಟೆಗೆ ಬಡಿಸ್ತಿದ್ದೀನಿ ನೋಡಿ ಊಟ ಮಾಡೋಕ್ಕೆ. ಇದನ್ನು ತಿನ್ನೋದನ್ನು ಭಾಳ ಈಸಿನೇ, ತಿನ್ಬೋದು, ಏನು ಅಲ್ಲಿಗೆ ಹತ್ಕೊಂಗಿಲ್ಲ. ಇದು ರಾಗಿ ಹಿಟ್ಟಿನ ಥರ. ಇದು ನೋಡಿ ಬೇಳೆ ಒಂದು ಬಟ್ಲನೆಗೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ಮಾಡಿದರೆ ತುಂಬ ರುಚಿಯಾಗ್ತದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀವಿ ಅಂದರೆ ನಮ್ಮಷ್ಟು ಇದು ಇದೇನು ಅಂತಾರಲ್ಲ ಸ್ವರ್ಗಕ್ಕೆ ಮೂರೇ ಅಂತ, ಅಷ್ಟು ರುಚಿಯಾಗಿರ್ತದೆ ಈ ಥರ ಮಾಡ್ಕೊಂಡು ತಿಂದರೆ. ಇದು ನಮ್ಮ ಕಡೆ ಜಾಸ್ತಿ ಮಾಡ್ತೀವಿ, ನಾವು ಜಾಸ್ತಿ ತಿಂತೀವಿ. ಇದು ತಿಂದೇವಂದರೆ ಏನು ಹಸಿವೆ ಆಗಲ್ಲ ರಾತ್ರಿವರೆಗೂ, ಅಷ್ಟು ಗಟ್ಟಿಯಾಗಿರ್ತದಂಥ ಬಟ್ಟೆ ಒಳಗೆ. ಇದೇ ಥರ ನೋಡಿ, ಈ ಥರ ಒಂದು ಸ್ವಲ್ಪ ತೊಗೊಂಡು ಅದ್ರ ಒಳಗದ್ದು ತಿನ್ನಬೇಕು. ಇಷ್ಟೇ ನೋಡಿ. ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಬಾಯ್.